ನಮಸ್ಕಾರ. ಮುಖ್ಯ ಪ್ರಾಣ ಬಂದ ಮನೆಗೆ ಈ ಸರಣಿ ಕಾರ್ಯಕ್ರಮದ ಇವತ್ತಿನ ಸಂಚಿಕೆಗೆ ಎಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಆತ್ಮೀಯರೇ, ಇವತ್ತು ನಾವು ಆಯ್ದುಕೊಂಡದ್ದು ಒಂದು ವಿಶೇಷ ಹನುಮಂತ ದೇವರು. ಇವರು ನೆಲೆ ನಿಂತಿರೋದು ಮಂತ್ರಾಲಯದಿಂದ ತೀರಾ ಸಮೀಪ. ಮಂತ್ರಾಲಯದಿಂದ ಸುಮಾರು ಒಂದು 5 ಕಿಲೋಮೀಟರ್ ಅಂತರದೊಳಗೆ ನಿಂತುಕೊಂಡಾರೆ. ಎಲ್ಲಿ ಅಂದರೆ ಮಹಾದ್ವಾರ ಪ್ರಾರಂಭದಲ್ಲಿ ಒಂದು ಗ್ರಾಮ ಬರ್ತದೆ, ಚಟ್ನಿಹಳ್ಳಿ ಅಂತ ಒಂದು ಗ್ರಾಮ, ಪುಟ್ಟ ಗ್ರಾಮ. ಆ ಗ್ರಾಮದ ಪ್ರಾರಂಭದಲ್ಲಿ ಇವರು ನಿಂತಾರೆ. ಸಾಮಾನ್ಯವಾಗಿ ಪಾದಯಾತ್ರಿಗಳು ತಪ್ಪದೇ ಇವರ ದರ್ಶನವನ್ನು ಪಡೀತಾರೆ. ಯಾಕಂದರೆ ನಡ್ಕೊಂಡು ಹೋಗಬೇಕಾದ್ರೆ ಈ ದೇವಸ್ಥಾನಕ್ಕೆ ಹೋಗಿಯೇ ಹೋಗಬೇಕು ಅಂಥ ಒಂದು ಹನುಮಂತ ದೇವರು. ಇಲ್ಲಿ ಒಬ್ಬ ಸ್ವಯಂ ಉದ್ಭವ ಮೂರ್ತಿ ಅದು. ಆ ಸ್ವಯಂ ಉದ್ಭವ ಮೂರ್ತಿ, ಅದಕ್ಕೆ ಮಾನ್ಯ ನನ್ನ ಮಿತ್ರರೊಬ್ಬರು ಹೇಳ್ತಿದ್ರು, ನಮ್ಮ ಗ್ರಾಮೀಣ ಜನ ಎಷ್ಟು ಚಂದ ಹೆಸರಿಡ್ತಾರೆ ನೋಡ್ರಿ ಅಂತ. ನಮ್ಮ ಉತ್ತರ ಕರ್ನಾಟಕದ ಕಡೆ ಸ್ವಯಂ ಉದ್ಭವ ಮೂರ್ತಿಗೆ ಅವ್ರು ಏನಂತಾರಂದ್ರೆ ಉಳಿ ಮುಟ್ಟದ ಹಣಮಪ್ಪ ಅಂತಾರೆ. ಉಳಿ ಮುಟ್ಟದ ಹಣಮಪ್ಪ ಇದ್ರೆ ಹೇಳ್ರಿ, ಉಳಿ ಮುಟ್ಟದಂದ್ರೆ ಒಡಮೂಡಿದ್ದು ಅಥವಾ ಉದ್ಭವ ಆದದ್ದು. ಅಂಥ ಒಬ್ಬ ಹನುಮಂತ ದೇವರಿಗೆ ನಿಂತುಕೊಂಡ. ಏನು ವಿಶೇಷತೆ ಅಂತಂದರೆ, ಆ ಚಟ್ನಿಹಳ್ಳಿ ಗ್ರಾಮದೊಳಗೆ ಒಂದು ಪುಟ್ಟ ಗುಡ್ಡಾದ ಸಣ್ಣ ಸಣ್ಣ ಬಂಡೆಗಳಲ್ಲಿ, ಈ ಬಂಡೆಗಳೊಳಗಿನ ಒಂದು ಬಂಡೆಯನ್ನು ರಾಘವೇಂದ್ರ ಸ್ವಾಮಿಗಳ ವೃಂದಾವನಕ್ಕೆ ಆರಿಸ್ಕೊಂಡು ಹೋಗಿದ್ರು ಅಂತ. ಅಲ್ಲಿರೋ ವೃಂದಾವನ ಇಲ್ಲಿ ಬಂಡೆದು ಅಂತ ಹೇಳ್ತಾರೆ. ಅಲ್ಲಿ ಆ ಚರಿತ್ರೆ ಅಂತ ಬರೆದಾರಲ್ಲೇ ತೆಲುಗಿನ ಭಾಷೆಯೊಳಗೆ ಅದು ಅದ. ಅಲ್ಲಿದ್ದ ಅರ್ಚಕರು ಈ ವಿಷಯವನ್ನು ತಿಳಿಸಿದರು. ಈ ಜಾಗದೊಳಗೆ ಒಂದು ಉದ್ಭವ ಮೂರ್ತಿ ಅದ ಹನುಮಂತ ದೇವರದು. ಅಂದರೆ ಎಷ್ಟು ಪವಿತ್ರ ಸ್ಥಳ ನೋಡ್ರಿ. ಆಮೇಲೆ ಆ ಪುಟ್ಟ ಅದೇನು ಉದ್ಭವ ಆದ ಮೂರ್ತಿಯ ಕಲ್ಲದ, ಅದನ್ನು ಇನ್ನೊಂದು ಕಲ್ಲಿಗೆ ಆನಿಸಿ ನಿಲ್ಲಿಸ್ಯಾರ. ವಿಶೇಷ ಏನಂತಂದ್ರೆ, ರಾಮ ಲಕ್ಷ್ಮಣ ಸೀತಾ 7 ನಿಮಿಷ ಅಲ್ಲಿ ಬಂದು ತಂಗಿದ್ರಂತ ಆ ಜಾಗದೊಳಗೆ. ಆ ಬಂಡೆ ಅದು ಅಂತ ಅಲ್ಲಿರೋ ಅರ್ಚಕರು ಹೇಳಿದರು. ಅಂದ್ರೆ ಸುಮಾರು 400 ವರ್ಷಕ್ಕೆ ಹಳೆಯದಿದು. 400 ವರ್ಷಕ್ಕಿಂತ ಹಿಂದಿನ ಒಂದು ದೇವಸ್ಥಾನ ಇದು. ಬಹಳ ಪುಟ್ಟ ಗುಡಿ ಇತ್ತು. ನಾವು ನೋಡ್ತಿದ್ದಂಗೆ ಇತ್ತೀಚೆಗೆ ಕೆಲ ವರ್ಷಗಳ ಹಿಂದೆ ಒಬ್ಬ ತಮಿಳುನಾಡಿನಿಂದ ಒಬ್ಬ ಉದ್ಯಮಿಯೊಬ್ಬರು ಏನೋ ಬೇಡ್ಕೊಂಡಿದ್ರಂತೆ ಈ ಹನುಮಂತ ದೇವರಿಗೆ. ಅವರ ಮನಸ್ಸಿನ ಆಸೆ ಈಡೇರಿದ ಕೂಡಲೇ ಒಂದು ಪುಟ್ಟ ದೇವಾಲಯವನ್ನು ಮಾಡಿಕೊಟ್ಟಾರೆ. ಗಟ್ಟಿಮುಟ್ಟಾದ ಒಂದು ಕಾಂಕ್ರೀಟಿನ ಒಂದು ದೇವಾಲಯವನ್ನು ಅವರು ನಿರ್ಮಿಸಿ ಕೊಟ್ಟಾರೆ. ಅದನ್ನು ಬಿಟ್ಟರೆ ಪಾದಯಾತ್ರಿಗಳು ಮತ್ತು ಇಲ್ಲಿ ಗ್ರಾಮಸ್ಥರು ಮಾತ್ರ ಇವರ ಭಕ್ತರು ಅಥವಾ ಇವರ ದರ್ಶನಕ್ಕೆ ಮೇಲಿಂದ ಮೇಲೆ ಬರೋರು. ಏನೇ ಅಂದರೂ ಮೂರ್ತಿ ಪುಟ್ಟದ, ಬಹಳ ಏನು ಉದ್ಭವ ಮೂರ್ತಿ ಸಾಮಾನ್ಯವಾಗಿ ಬಹಳ ದೊಡ್ಡವಿರೋದಿಲ್ಲ. ಸುಮಾರು 1 ಅಡಿ 1.5 ಅಡಿ 2 ಅಡಿ ಇಂಥವು. ಈ ಒಂದು ಮೂರ್ತಿ ನೋಡಿದರೆ ಗೊತ್ತಾಗಿಬಿಡ್ತದೆ ಅಗ್ದಿ ಉದ್ಭವ ಮೂರ್ತಿ ಅಂತ ಅನಿಸುವಂಥ ಒಂದು ಬಂಡೆ ಮೇಲೇ ಅದು. ಆದರೆ ಬಹಳ ಜಾಗೃತವಾದಂಥ ಸ್ಥಳ. ನಾವು ಪ್ರತಿ ವರ್ಷ ಅಲ್ಲಿ ಪಾದಯಾತ್ರೆಗೆ ಹೋದಾಗ ದರ್ಶನ ತಗೋತೀವಿ. ನಮಗೆ ಸಾವಿರಾರು ಜನ ಬಂದು ಅಲ್ಲಿ ದರ್ಶನ ತಗೋತಾರೆ. ಭಾಳ ವಿಶೇಷವಾದ ಹನುಮಂತ ದೇವರು ಆ ಗ್ರಾಮೀಣ ಜನರಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಅವರು ನಿಮ್ಮೆಲ್ಲರಿಗೂ ಅನುಗ್ರಹವನ್ನು ಮಾಡಲಿ, ತಮಗೂ ಆ ದರ್ಶನದ ಭಾಗ್ಯ ಸಿಗಲಿ. ತಾವು ಮಂತ್ರಾಲಯಕ್ಕೆ ಹೋದಾಗ ಮುದ್ದಾಮ್ ಈ ಜಾಗಕ್ಕೆ ಹೋಗಿ ಇವರ ದರ್ಶನವನ್ನು ಪಡೀರಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತೀನಿ. ಮತ್ತೆ ಮುಂದಿನ ಶನಿವಾರ ಇನ್ನೊಬ್ಬ ಹನುಮಂತ ದೇವರ ಕಿರು ಪರಿಚಯದೊಂದಿಗೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯ ತನಕ ನನಗೆ ಅಪ್ಪಣೆಯನ್ನು ಕೊಡ್ರಿ. ಜೈ ಶ್ರೀರಾಮ್, ಜೈ ಬಜರಂಗ.